ಇಸ್ರೇಲ್ನಿಂದ ಭಾರತೀಯರನ್ನ ಸುರಕ್ಷಿತವಾಗಿ ರವಾನೆ ಮಾಡಲಾಗ್ತಾ ಇದೆ. ಇವತ್ತು ದೆಹಲಿಗೆ 100 ಜನರ ತಂಡ ಬರುತ್ತೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಅರ್ಮೇನಿಯಾ ಮೂಲಕ ಭಾರತಕ್ಕೆ ಜನ ಹೊರಟಿದ್ರು ಭಾರತೀಯರು. ಸೊ ಅವರೆಲ್ಲ ಕೂಡ ಬಂದಿಳಿತಾರೆ. ಇಸ್ರೇಲ್ ಇರಾನ್ ನಡುವೆ ರಣಭೀಕರ ಸಂಘರ್ಷದ ನಡುವೆ ಬ್ಯಾಚ್ ವೈಸ್ ಭಾರತೀಯರನ್ನ ಎವ್ಯಾಕ್ಯುಯೇಟ್ ಅಂದರೆ ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಬರೋ ಕೆಲಸ ಕೂಡ ನಿರಂತರವಾಗಿ ಆಗ್ತಾ ಇದೆ. ಈ ರೀತಿ ಯುದ್ಧ ಪೀಡಿತ ರಾಷ್ಟ್ರಗಳಿಂದ ನಮ್ಮವರನ್ನ ಕರ್ಕೊಂಡು ಬರೋ ಕೆಲಸ ಇದೇ ಫಸ್ಟ್ ಟೈಮ್ ಅಲ್ಲ ಯಶಸ್ವಿಯಾಗಿ ಆಗ್ತಾ ಇರೋದು. ಹಿಂದೆ ಉಕ್ರೇನಲ್ಲಿ ಕೂಡ ಸುಮಾರು ಜನ ಸ್ಟೂಡೆಂಟ್ಸ್ ನಮ್ಮವರಿದ್ರಲ್ವಾ, ಒಬ್ಬ ಸ್ಟೂಡೆಂಟ್ ಮಾತ್ರ ತೀರು ಹೋಗಿದ್ದ, ಅದು ಅಲ್ಲಿ ಅಟ್ಯಾಕ್ ಆಗಿ. ಅದು ಬಿಟ್ಟರೆ ಎಲ್ಲರೂ ಸಾವಿರಾರು ಗಟ್ಟಲೆ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಆಪರೇಷನ್ ಅಜಯ್ ಮೂಲಕ ಕರ್ಕೊಂಡು ಬಂದಿದ್ವಿ ನಾವು. ಈಗಲೂ ಕೂಡ ಅಷ್ಟೇ ಬ್ಯಾಚ್ ವೈಸ್ ಈಗ ಸದ್ಯಕ್ಕೆ ಮೊದಲ ಬ್ಯಾಚ್ನಲ್ಲಿ 100ಕ್ಕೂ ಹೆಚ್ಚು ಭಾರತೀಯರು ಬರ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಆಪರೇಷನ್ ಅಜಯ್ ಮೂಲಕ ನಾವು ನೋಡಿದ್ವಿ ಲಾಸ್ಟ್ ಟೈಮ್ ಸಾವಿರಾರು ವಿದ್ಯಾರ್ಥಿಗಳನ್ನ ಉಕ್ರೇನ್ನಿಂದ ಕರೆಸ್ಕೊಂಡಿದ್ವಿ ನಾವು. ಒಬ್ಬ ವಿದ್ಯಾರ್ಥಿ ಮಾತ್ರ ಅಲ್ಲಿನ ಅಟ್ಯಾಕ್ ಮೂಲಕ ಸಾವನ್ನಪ್ಪಿದ್ದು ಬಿಟ್ಟರೆ ತುಂಬ ಯಶಸ್ವಿಯಾಗಿ ಮಾಡಿದ್ವಿ. ಈಗಲೂ ಕೂಡ ಅದೇ ಸವಾಲು ನಿರ್ಮಾಣ ಆಗಿದೆ. ಇರಾನ್ ಮತ್ತು ಇಸ್ರೇಲ್ನಲ್ಲಿ 1,00,000ಕ್ಕೂ ಅಧಿಕ ಭಾರತೀಯರಿದ್ದಾರೆ. ಸೊ ಅವರೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಕರ್ಕೊಂಡು ಬರೋ ಕೆಲಸ ಹೇಗಾಗ್ತಾ ಇದೆ? ಫಸ್ಟ್ ಬ್ಯಾಚ್ ಎಷ್ಟೊತ್ತಿಗೆ ಲ್ಯಾಂಡ್ ಆಗುತ್ತೆ? ಮಮತಾ ನೋಡಿ, ಇರಾನ್ನಲ್ಲಿ ಸಿಲುಕಿರುವಂತಹ ಭಾರತೀಯರನ್ನ ಕರೆತರುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಆಪರೇಷನ್ ಅನ್ನು ಶುರು ಮಾಡಿರುವಂಥದ್ದು. ಮೊದಲ ಬ್ಯಾಚ್ನಲ್ಲಿ 110 ವಿದ್ಯಾರ್ಥಿಗಳು ಭಾರತಕ್ಕೆ ಕರೆತರಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ವಿದೇಶಾಂಗ ಇಲಾಖೆಯಿಂದ ಸಿಗ್ತಾ ಇದ್ದಾವೆ. ಈಗಾಗಲೇ 110 ಜನರು ಅರ್ಮೇನಿಯಾ ಬಾರ್ಡರ್ ಅಂದ್ರೆ ಇರಾನ್ನ ಪಕ್ಕದಲ್ಲಿರುವಂತಹ ಅರ್ಮೇನಿಯಾವನ್ನ ತಲುಪಿರುವಂಥದ್ದು. ಅಲ್ಲಿಂದ ಅವರು ವಿಮಾನದ ಮೂಲಕ ದೆಹಲಿಯನ್ನ ಸಂಜೆ ವೇಳೆಗೆ ತಲುಪಬಹುದು ಅಥವಾ ಮಧ್ಯರಾತ್ರಿ ವೇಳೆಗೆ ತಲುಪಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಹಂತ ಹಂತವಾಗಿ ಬ್ಯಾಚ್ ವೈಸ್ ವಿದ್ಯಾರ್ಥಿ ಮತ್ತೆ ಅಲ್ಲಿರುವಂತ ನಾಗರಿಕರನ್ನ ಯಾರು ಬರ್ತಾರೆ ಭಾರತೀಯರು ಅವರನ್ನ ಕರೆತರುವಂತ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಅಲ್ಲಿರುವಂತ ಭಾರತೀಯರ ಜೊತೆಗೆ ರಾಯಭಾರ ಕಚೇರಿ ಕೂಡ ನಿರಂತರವಾಗಿ ಸಂಪರ್ಕವನ್ನ ಸಾಧಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳನ್ನ ಅಥವಾ ನಾಗರಿಕರನ್ನ ಕರೆತರುವಂತಹ ವಿಚಾರದಲ್ಲಿ ಸಾಕಷ್ಟು ಸವಾಲುಗಳು ಈಗ ಭಾರತದ ಮುಂದೆ ಇರುವಂತದ್ದು. ಈ ಹಿಂದೆ ರಷ್ಯಾ ಯುಕ್ರೇನ್ ಯುದ್ಧ ನಡೆದಂತ ಸಂದರ್ಭದಲ್ಲಿ ಬೇರೆ ಬೇರೆ ಹತ್ತಿರದ ಗಡಿ ದೇಶಗಳಿಂದ ಅವ್ರನ್ನ ಕರೆತರುವಂತ ಕೆಲಸಗಳಾಗಿತ್ತು. ಆ ಪಕ್ಕದಲ್ಲಿರುವಂತ ಗಡಿ ದೇಶಗಳ ಜೊತೆಗೆ ಭಾರತದ ಸಂಬಂಧ ಚೆನ್ನಾಗಿದ್ದಂತ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಿಲ್ಲ. ಆದ್ರೆ ಈ ಬಾರಿ ಹಲವು ಸವಾಲುಗಳನ್ನ ಭಾರತ ಎದುರಿಸಬೇಕಾಗತ್ತೆ. ಯಾಕೆಂದ್ರೆ ಇರಾನ್ ನಿಂದ ಕರೆತರಬೇಕಾದಂತ ಸಂದರ್ಭದಲ್ಲಿ ಸಾಕಷ್ಟು ವಾಯು ಪ್ರದೇಶದಲ್ಲಿ ಅಡೆತಡೆಗಳಿರುವಂತದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಮುಖ್ಯವಾಗಿ ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನದ ಮೇಲೆ ವಿಮಾನಗಳ ಹಾರಾಟ ನಿರ್ಬಂಧ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಬದಲಿ ಮಾರ್ಗದ ಮೂಲಕ ಹೇಗೆ ಕರೆತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದಾವೆ. ಆಯಾ ದೇಶಗಳ ಜೊತೆಗೆ ಮಾತುಕತೆಯನ್ನು ಕೂಡ ಈಗ ರಾಯಭಾರಿ ಕಚೇರಿಗಳು ಕೂಡ ನಡೆಸ್ತಾ ಇದ್ದಾವೆ. ಅನುಮತಿ ಸಿಕ್ಕ ಬಳಿಕ ಅರ್ಮೇನಿಯಾದಿಂದ ಬೇರೆ ಯಾವುದು ಸುಲಭದ ಮಾರ್ಗ ಇದೆ ಅಲ್ಲಿಂದ ಅವರನ್ನ ಕರೆತರುವಂತ ಪ್ರಯತ್ನಗಳು ಕೂಡ ನಡೆಯುತ್ತೆ. ಬಹುತೇಕ ಮಧ್ಯರಾತ್ರಿಯ ವೇಳೆಗೆ ಒಂದು ಬ್ಯಾಚ್ 110 ಜನರು ಇರುವಂತ ವಿದ್ಯಾರ್ಥಿಗಳಿರುವಂತ ಬ್ಯಾಚ್ ಬರುವಂತ ಸಾಧ್ಯತೆಗಳು ಕೂಡ ಇದಾವೆ ಮಮತಾ.